ಸಾದ್ರೆ ನಮಸ್ಕಾರ. ನೋಡಿ ಸಾದ್ರೆ, ನಮ್ಮೊಂದು ಭಾರತೀಯ ರಾಷ್ಟ್ರೀಯ ಜಲ ವಿದ್ಯುತ್ ನಿಗಮದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಶಾರ್ಟ್ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈಗೇನು ಅರ್ಜಿ ಸಲ್ಲಿಸ್ತಿರಲ್ಲ ಈ ಒಂದು ಪೋಸ್ಟ್ ಗಳಿಗೆ, ಇದು ಖಾಯಂ ಹುದ್ದೆಗಿರತ್ತೆ, ಪರ್ಮನೆಂಟ್ ಜಾಬ್. ಹೌದು ಸಾದ್ರೆ, ಇಲ್ಲಿ ಪ್ರವೇಶದವರು ಅರ್ಜಿ ಸಲ್ಲಿಸಬಹುದು ಅಥವಾ ಅನುಭವದವರು ಅರ್ಜಿ ಸಲ್ಲಿಸಬಹುದು. ಟೋಟಲ್ ಆಗಿ ಸುಮಾರು 248 ಪೋಸ್ಟಿಗೆ ನೋಟಿಸ್ ಆಗಿದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈ ಒಂದು ಹೊಡೆದಲ್ಲಿ. ತುಂಬಾ ಜನ ಅನ್ಬಹುದು, ಸರ್ ಇದು ಯಾವ ಗೌರ್ಮೆಂಟ್, ಸೆಂಟ್ರಲ್ ಅಥವಾ ಸ್ಟೇಟ್ ಅಂತ ತುಂಬಾ ಜನ ಕೇಳಬಹುದು. ನೋಡಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ ಮತ್ತು ಪರ್ಮನೆಂಟ್ ಜಾಬ್ ಆಗಿರತ್ತೆ. ಇದೊಂದು ಖುಷಿಯ ವಿಚಾರ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಿ, ಎಷ್ಟು ವಿದ್ಯಾರ್ಹತೆ ಆಗಿರಬೇಕು, ಕೊನೆ ದಿನಾಂಕ, ಪ್ರಾರಂಭ ದಿನಾಂಕ, ಎಲ್ಲದ್ರ ಬಗ್ಗೆ ಮಾಹಿತಿ ಇರತ್ತೆ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ್ತಾ ನೋಡತ್ತಿರಲ್ಲ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾಂದ್ರೆ ಒಂದೊಂದ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಶಾರ್ಟ್ ನೋಟಿಸ್ ಆಗಿರತ್ತೆ, ಮೊದಲಿಗೆ ತಿಳಿಸ್ಕೊಟ್ಟಿರುವಂತ ಇದು ಶಾರ್ಟ್ ನೋಟಿಸ್. ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಖಾಲಿ ಇದಾವೆ ಅವ್ರು ಕೊಟ್ಟಿರುವಂತ ಮಾಹಿತಿ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, GA ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಅಂದ್ರೆ GA ಅಂದ್ರೆ ಜೂನಿಯರ್ ಇಂಜಿನಿಯರಿಂಗ್ ಅಂತೇಳಿ ಖಾಲಿ ಇರತ್ತೆ. ಇದರಲ್ಲಿ ವಿವಿಧ ಪ್ರಕಾರ ಇರತ್ತೆ. ಮೊದಲನೇದಾಗಿ ಸಹಾಯಕ ರಾಜ್ಯ ಭಾಷೆ ಅಧಿಕಾರಿ ಅಂತೇಳಿ ನನಗೆ ಬ್ಲರ್ ಆಗಿ ಕಾಣಿಸ್ತಾ ಇದೆ, ಯಾಕಂದ್ರೆ ಅದು ನಾನು ಜೂಮ್ ಮಾಡಿದ್ದೇನಲ್ಲ, ಅದೇ ಒಂದು ಕಾರಣಕ್ಕಾಗಿ ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತಾ ಇರತ್ತೆ. ಆದ ಕಾರಣ ನಾನು ನಿಮಗೆ ಕನ್ನಡದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಅಸಿಸ್ಟೆಂಟ್ ಆಫೀಸರ್ ಹುದ್ದೆಗಳು ಸುಮಾರು 11 ಪೋಸ್ಟ್ ಇರತ್ತೆ. ಅದ ನಂತರ GA ಸಿವಿಲ್ ಅಂತ ಹೇಳಿ 109 ಪೋಸ್ಟ್ಗಳು ಖಾಲಿ ಇರತ್ತೆ. ಅದೇ ರೀತಿ ನೀವೇನಾದ್ರು GL ಎಲೆಕ್ಟ್ರಿಕಲ್ ಅಂತ ಹೇಳಿ ಸುಮಾರು 46 ಪೋಸ್ಟ್ಗಳು ಖಾಲಿ ಇರತ್ತೆ. ಅದೇ ರೀತಿ GA ಮೆಕ್ಯಾನಿಕಲ್ ಅಂತ ಹೇಳಿ ಸುಮಾರು 49. ಅದ ನಂತರ GA ಎಲೆಕ್ಟ್ರಿಕಲ್ AC ಅಂತೇಳಿ ಸುಮಾರು ನಿಮಗೆ 17 ಪೋಸ್ಟ್ಗಳು ಖಾಲಿ ಇರತ್ತೆ. ಅದ ನಂತರ ಸೂಪರ್ವೈಸರ್ ಅಂದ್ರೆ ಮೇಲ್ವಿಚಾರಕ 1 ಪೋಸ್ಟ್, ಹಿಂದಿ ಅನುವಾದಕ ಸುಮಾರು 248. ಈ ಒಂದು 248 ಪೋಸ್ಟ್ಗೆ ಅರ್ಜಿ ಸಲ್ಲಿಸೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿ ತುಂಬಾ ದಿನ ಆಗಿಲ್ಲ, 30ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಮತ್ತು ಅರ್ಜಿಗಳು ಯಾವಾಗಿನಿಂದ ಪ್ರಾರಂಭ ಆಗತ್ತಪ್ಪ ಅಂದ್ರೆ 2ನೇ ತಾರೀಕು 2/9/2025 ಅರ್ಜಿಗಳು ಪ್ರಾರಂಭ ಆಗತ್ತೆ ಆನ್ಲೈನ್ ನಲ್ಲಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಒಂದು ಸರಿ 2ನೇ ತಾರೀಕದಂದು ಆನ್ಲೈನ್ ಕೇಂದ್ರದಲ್ಲಿ ಹೋಗಬೇಡಿ, ಯಾಕಂದ್ರೆ ತುಂಬಾ ಜನ ಅರ್ಜಿ ಸಲ್ಲಿಸ್ತಾ ಇರ್ತಾರೆ, ಸರ್ವರ್ ತುಂಬಾ ಬಿಜಿ ಇರತ್ತೆ. ಒಂದು ಅರ್ಜಿ ಪ್ರಾರಂಭ ಆದ್ಮೇಲೆ 2-3 ದಿನದಲ್ಲಿ ನೀವು ಆನ್ಲೈನ್ ಕೇಂದ್ರದಲ್ಲಿ ಭೇಟಿ ಕೊಡಿ. ಯಾವುದೇ ಅಪ್ಲಿಕೇಶನ್ ಆಗ್ಬಹುದು, ಇದು ಒಂದೇ ಅಪ್ಲಿಕೇಶನ್ ಅಲ್ಲ. ಅರ್ಜಿ ಪ್ರಾರಂಭ ಆದ್ಮೇಲೆ ಅಂದೇ ಹೋಗಬೇಡಿ, ಯಾಕಂದ್ರೆ ಅರ್ಜಿ ಸಲ್ಲಿಸೋದು 30 ದಿನ ಟೈಮ್ ಕೊಟ್ಟಿರ್ತಾರಲ್ಲ. ಆದ ಕಾರಣ ಈಗ ಉದಾಹರಣೆಗೆ ಇವತ್ತು 1/9/2025 ನೀವು ಏನಾದ್ರೂ ಅರ್ಜಿಗಳು ಪ್ರಾರಂಭ ಆಗಿದೆ ಅಂತ ಅನ್ಕೊಳ್ಳಿ. ಈ ಒಂದು ಆದಂತ ದಿನದಲ್ಲಿ ಹೋಗಬೇಡಿ. ಸುಮಾರು 2 ದಿನಾನೋ ಅಥವಾ 3 ದಿನಾನೋ ಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ. ಹಾಗೆ ನಿಮಗೆ ನಾರ್ಮಲ್ ಆಗಿ ಸರ್ವರ್ ಇರತ್ತೆ, ಹಾಗೆ ನಿಮಗೆ ಸರ್ವರ್ ಕೂಡ ಬಿಜಿ ಬರಲ್ಲ, ಆರಾಮಾಗಿ ನೀವು ಅರ್ಜಿ ಸಲ್ಲಿಸ್ತೀರ. ಅದೇ ನೀವೇನಾದ್ರೂ 1ನೇ ತಾರೀಕು ಅಥವಾ ಕೊನೆಯ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಇರತ್ತಲ್ಲ, ಅದಕ್ಕಿಂತ ಮುಂಚಿತವಾಗಿ 2 ದಿನ ಇರಕ್ಕಿಂತ ಮುಂಚಿತವಾಗಿ ಆದ್ರೂ ಅಥವಾ ಕೊನೆಯ ದಿನಾಂಕದಂದು ಆದ್ರೂ ಕೂಡ ಸರ್ವರ್ ಬಿಜಿ ಬರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಈ ಮಧ್ಯ ಇದೆಲ್ಲ, ಇಲ್ಲಿ ನೀವು ಅಪ್ಲಿಕೇಶನ್ ದಿನಾಂಕನ ಚೂಸ್ ಮಾಡ್ಕೊಳ್ಳಿ, ನೀವು ಅಪ್ಲಿಕೇಶನ್ ಹಾಕಿ ನೋಡಿ. ಇದು ನಮ್ಮ ಒಂದು ಭಾರತೀಯ ರಾಷ್ಟ್ರೀಯ ಜಲ ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ, NHPC ಅಂತೇಳಿ. ಈಗಾಗಲೇ ನಾನು ತುಂಬಾ ತಿಳಿಸ್ಕೊಟ್ಟಿದ್ದೇನೆ, 300 ಹುದ್ದೆಗಳು, 200 ಹುದ್ದೆಗಳು, ಅದಕ್ಕಿಂತ 99 ಪೋಸ್ಟ್ಗಳು, 5 ಪೋಸ್ಟ್ಗಳು, 6 ಪೋಸ್ಟ್ ಬಗ್ಗೆ ಇದೇ ರೀತಿಯಾಗಿ ತುಂಬಾ ತಿಳಿಸ್ಕೊಟ್ಟಿದ್ದೇನೆ. ಬಟ್ ಇದು ಖಾಯಂ ಹುದ್ದೆ ಆಗಿರತ್ತೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಖಾಯಂ ಹುದ್ದೆ. ಈಗ ಪೋಸ್ಟ್ ಬಗ್ಗೆ ಅರ್ಥ ಆಗಿದೆ. ಮತ್ತೆ ಇಲ್ಲಿ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಸಂಬಳ ಎಷ್ಟು ಕೊಡ್ತಾರಪ್ಪ ಅಂದ್ರೆ, ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಸಂಬಳದ ಬಗ್ಗೆ ಮಾತಾಡಿಲ್ಲ ಅವರು. ಇಷ್ಟೇ ಕೊಡ್ತಾರೆ ಅಷ್ಟೇ ಕೊಡ್ತಾರೆ ಅಂತ ಹೇಳಿ ನಿಮಗೆ ರೂಲ್ಸ್ ಪ್ರಕಾರಗೆ 40,000 ಆಗ್ಬಹುದು, ಈ ರೀತಿಯ ಕೊಡ್ತಾರೆ. ಟೆನ್ಷನ್ ತಗೋಬೇಡಿ ಸಂಬಳದ ಬಗ್ಗೆ. ಅಪ್ಲಿಕೇಶನ್ ಹಾಕಿ. ಇನ್ನು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಒಂದು ಸಾರಿ ನೋಡಿ, ಇದೇನು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟ್ ದಲ್ಲಿ ಅರ್ಜಿ ಸಲ್ಲಿಸಿ. ನಿಮಗೆ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇರತ್ತೆ. ಈ ಒಂದು ವೆಬ್ಸೈಟ್ ದಲ್ಲಿ ಅರ್ಜಿ ಸಲ್ಲಿಸಿ ಅಪ್ಲಿಕೇಶನ್ ಹಾಕೊಳ್ಳಿ. ಮತ್ತೆ ಅರ್ಜಿಗಳು ಪ್ರಾರಂಭ ದಿನಾಂಕ ಏನಿದೆಲ್ಲ 2ನೇ ತಾರೀಕು 2/9/2025 ಪ್ರಾರಂಭ ಆಗತ್ತೆ. ಕೊನೆಯ ದಿನಾಂಕ 1 ಅಕ್ಟೋಬರ್ 2025. ಈ ಒಂದು ದಿನಾಂಕದಂದು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಅದಕ್ಕಿಂತ ಮುಂಚಿತವಾಗಿ ಈಗ ತಿಳಿಸ್ಕೊಡ್ತಾ ಇದ್ದೀನಲ್ಲ, ಇದು ಕಿರು ಅಧಿಸೂಚನೆ ಆಗಿರತ್ತೆ. ಅದೇ ಒಂದು ಕಾರಣಕ್ಕೆ ನಿಮ್ಗೆ ಎಲ್ಲ ಒಂದು ಮಾಹಿತಿ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡಕ್ ಆಗಲ್ಲ. ಇಲ್ಲಿ ಅರ್ಜಿ ಶುಲ್ಕ ಅಂತೂ ಇರತ್ತೆ, ಬಟ್ ಇದರಲ್ಲಿ ತಿಳಿಸ್ಕೊಟ್ಟಿಲ್ಲ ಅವರು, ಇಷ್ಟೇ ಇರತ್ತೆ ಅಷ್ಟೇ ಇರತ್ತೆ ಅಂತ ಹೇಳಿ. ಅಧಿಸೂಚನೆ ನೋಡ್ಬೇಕಾಗತ್ತೆ. ಅಧಿಸೂಚನೆ ಬಂದ ಮೇಲೆ ಅದು 2ನೇ ತಾರೀಕದಂದು ರಿಲೀಸ್ ಮಾಡ್ತಾರೆ. ಇನ್ನು ಆಯ್ಕೆ ಪ್ರಕ್ರಿಯೆದಲ್ಲಿ ಒಂದು ಸಂದರ್ಶನ ಇರತ್ತೆ, ಅದ ನಂತರ ಒಂದು ಪರೀಕ್ಷೆ ಇಡ್ತಾರೆ. ಇಷ್ಟಾದ್ರೆ ಮುಗಿಯಿತು, ಆಯ್ಕೆ ಮಾಡ್ತಾರೆ. ಈ ರೀತಿ ನಮಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ
ಈ ಒಂದು ಅಧಿಸೂಚನೆ ಪ್ರಕಟಣೆ ಆಗಿರತ್ತ. ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಅವರು 2/9/2025 ಬೆಳಗ್ಗೆ 10 ಗಂಟೆಯಿಂದ ಮುಂಜಾನೆ 7ಕ್ಕೆ ಹೋಗಿ ಕೊಡ್ತೀರಾ. ಮತ್ತೆ 2ನೇ ತಾರೀಕಿದೊಂದು ಮುಂಜಾನೆ 7 ಗಂಟೆಗೆ ಅಡ್ಜಸ್ಟ್ ಸ್ಟಾರ್ಟ್ ಇಲ್ಲ. 10ನೇ ತಾರೀಕು 2/9/2025 ಬೆಳಿಗ್ಗೆ 10 ಗಂಟೆಗೆ AM ಕೊಟ್ಟಿದಾರಲ್ಲ, ಬೆಳಿಗ್ಗೆ 10 ಗಂಟೆಗೆ ಮತ್ತು 1/10/2025 ಸಾಯಂಕಾಲ 5 ಗಂಟೆ ತನಕ ನಿಮ್ಗೆ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಆರಾಮಾಗಿ ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ನೋಡಿ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ನನಗೆ ಇಷ್ಟದಲ್ಲಿ ಮೆಸೇಜ್ ಮಾಡಿ. ಈಗಾಗಲೇ ತುಂಬಾ ಜನ ನೋಡಿ, ಕೆಲವು ಜನ ಹೆಂಗಂತಾರ ಅಂದ್ರೆ ಸರ್ ಇದು ಫೇಕ್ ಇದೆ ಅಂತೀರ. ನೋಡಿ ಆಫೀಸಲ್ಲಿ ಇರುವಂತ ವೆಬ್ಸೈಟೇ ನೋಟಿಫಿಕೇಶನ್ ನಿಮ್ ಮುಂದೆ ತಿಳಿಸ್ಕೊಟ್ಟಿರ್ತಾನಲ್ಲ, ಇದಕ್ಕಿಂತ ದೊಡ್ಡ ಸಾಕ್ಷಿ ನಿಮಗೆ ಬೇಕಾ? ಪ್ರೂಫ್ ನಿಮ್ಗೆ ಏನಾದ್ರು ಬೇಕಾ? ನೋಟಿಸ್ ಅಲ್ಲಿ ನಿಮ್ಮದು ಕಣ್ಣು ಮುಂದೆನೆ ಇದೆ. ಕೆಲವು ಜನ ಸ್ಕ್ರೀನ್ ಶಾಟ್ ವಿಡಿಯೋ ಮಾಡ್ತಾರಲ್ಲ, ಅಂತ ತುಂಬಾ ಜನ ನಂಬ್ತೀರಾ. ಯಾಕಂದ್ರೆ ಅವ್ರು ಕೈ ಬರೋದ್ರಿಂದ ಬರೆದು ವಿಡಿಯೋ ಮಾಡಿರ್ತಾರಲ್ಲ, ಅದೇ ಒಂದು ಕಾರಣಕ್ಕಾಗಿ ತುಂಬಾ ಜನ ನಂಬ್ತಾರ. ಬಟ್ ಈ ಒಂದು ಪ್ರೂಫ್ ಸಮೇತ ತಿಳಿಸ್ಕೊಟ್ಟಿರೋದನ್ನ ಅದು ಯಾರು ಕೂಡ ನಂಬಲ್ಲ. ಮತ್ತೆ ನಿಮಗೆ ಇನ್ನೊಂದು ಹೇಳ್ಬೇಕು,